ನಮಸ್ಕಾರ ನಮಸ್ಕಾರ. ಎಲ್ಲಿಂದ ಬಂದ್ರಿ? ನಾವು ಕೊಪ್ಪಳಿಂದ ಬಂದ್ರಿ. ಕೊಪ್ಪಳಿಂದ ಬಂದ್ರಿ. ಮೂಲಿಕೆ ಬಗ್ಗೆ ಬಹಳ ಇದು ಮಾಡ್ತಾರ ಅಂತ ಕೇಳಿದ್ರಿ ಸ್ವಾಮಿಗಳನ್ನ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರೇನ್ರಿ? ಹೌದು, ಆಯುರ್ವೇದಿಕ್ ಬಗ್ಗೆ ನಮ್ಮಲ್ಲಿ ಎಲ್ಲ ಸಂಬಂಧಪಟ್ಟಂತ ಆಯುರ್ವೇದಿಕ್ ಗಿಡಗಳು ಸಿಗ್ತಾವೆ. ಅದ್ರ ಔಷಧಿನೂ ಸಿಗುತ್ತೆ. ಸ್ವಲ್ಪ ಏನಾದ್ರು ನಮ್ಗೆ ಗೊತ್ತಿರೋಂತಾಗ ತಿಳಿಸಿ ಹೇಳ್ತೇನೆ ನಿಮಗೆ. ಪ್ರಕೃತಿ ಒಳಗೆ ಎಲ್ಲ ಜೀವ ಸಂಕುಲಕ್ಕೂ ಏನೇನು ರೋಗ ರುಜಿನಗಳು ಬಂದ್ರೂ ಪ್ರಕೃತಿ ತನ್ನದೇ ಆದ ಒಂದು ಮೆಡಿಸಿನಿಂದ ಅದನ್ನು ಆರಾಮ ಮಾಡಕ್ಕಂತನ ಒಂದು ಪ್ರಕೃತಿ ತನ್ನದೇ ಆದ ಒಂದು ಶಕ್ತಿನ ರೂಪಿಸ್ಕೊಂಡ್ಬಿಟ್ಟೈತಿ. ಆದ್ರೆ ನಮಗೆ ಗೊತ್ತಿಲ್ಲ ಅದ್ರೊಳಗೆ ಏನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತಂತೇಳಿ. ಹಂಗಾಗಿ ಪ್ರತಿ ರೋಗಕ್ಕೂ ಮದ್ದು ಐತೆ. ಈಗಿರೋದು ಅಲೋಪತಿಕ್ ಮದ್ದು. ಇದಕ್ಕೆಲ್ಲ ನಾವು ರಾಜ ಋಷಿಗಳು ಅವೆಲ್ಲ ಇದ್ದು ಹಿಂದಿದ್ದ ಹೊತ್ನ್ಯಾಗ ಈ ಎಲ್ಲ ಗಿಡಮೂಲಿಕೆಗಳಿಂದ ತಮ್ಮ ಚಟ್ನ ಆರಾಮ ಮಾಡ್ಕೊಂತಿದ್ವಿ. ಅಂಥ ಶಕ್ತಿ ನಮ್ಮ ಪ್ರಕೃತಿ ಒಳಗೆ ಕೊಟ್ಟಾನ ಭಗವಂತ. ಉಪಯೋಗ ಮಾಡ್ಕೊಳಕ್ಕೆ ನಮಗೆ ಬರ್ತಾ ಇಲ್ಲ. ನನಗೆ ಗೊತ್ತಿರೋಂಥ ಒಂದೆರಡು ತಿಳಿಸಿ ಹೇಳ್ತೀನಿ ನಿಮಗೆ, ಅಷ್ಟು ಗೊತ್ತಿರೋದು. ಈಗ ಈ ಗಿಡ ಏನೈತಿಲ್ಲ, ಇದ್ರ ತಪ್ಪಲ BP-ಗೆ ಭಾಳ ಒಳ್ಳೆಯದು. ದಿನಕ್ಕೆ ಒಂದು 5 ಎಲೆ ಇದನ್ನ ತಿಂದ್ರಪ್ಪ ಅಂತಂದ್ರೆ ಕನಿಷ್ಠ ಒಂದು 45 ದಿನ ಇದನ್ನ ಉಪಯೋಗ ಮಾಡಿ ತಿಂದ್ರೆ BP ತಾನಾಗಿ ಕಂಟ್ರೋಲಿಗೆ ಬರ್ಕೊಂತ ಹೋಗುತ್ತಾ. ಈಗ ಈ ತಪ್ಪಲ ಶುಗರ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಶುಗರ್ ನಾವು ಕಂಟ್ರೋಲ್ ಮಾಡ್ಕೋಬೇಕಂತಂದ್ರೆ ದಿನಕ್ಕೆ ಒಂದು 5 ಎಲೆ ತಿಂದು ನೀವು ಏನು ಸಕ್ಕರೆ ತಿನ್ರಿ ಏನೋ ತಿನ್ರಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತಾ. ಆ ಶಕ್ತಿ ಇದ್ರೊಳಗೆ ಐತಿ. ಯಾವತ್ತು ಆಯುರ್ವೇದಿಕ್ ಗಿಡಗಳದ ಇದನ್ನ ಒಗರೆ ಇರ್ತಾವು, ಕಹಿ ಇರ್ತೈತಿ. ಯಾವತ್ತು ಕಹಿ ಇರುತ್ತಾ ದೇಹಕ್ಕೆ ಸಿಹಿಯಾಗಿ ವರ್ಕ್ ಮಾಡುತ್ತ. ಇದು ಬಹಳ ಮೊನ್ನೆ ನೋಡಿರ್ಬೇಕು ನೀವು ಟಿವಿಯಾಗ ಇದನ್ನ. ಗಿಡ ಎಷ್ಟು ಮಹತ್ವದ ಐತಿ ಎಲೆ ಅಂತಂದ್ರ ಇವಾಗ ಈಗ ಒಂದು 15 ದಿನದಿಂದ ಬಂದಿರ್ಬೇಕಿದೆ. ಹೇಳಿರಲ್ಲ ಸುದ್ದಿ. ಈ ಎಲೆ ಏನಪ್ಪ ಅಂತಂದ್ರೆ ಮೊನ್ನೆ ಟಿವಿ ಒಂದು ವಿಷಯ ಹೆಂಡತಿ ಗಂಡನ್ನ ಈ ಎಲೆ ತಿಳಿಸಿ ತಾಯಿ ಹೊಡೆದ. रुको जरा सबर करो.